ಹಾಗೆ ನಾವು ಯಾರನ್ನ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವ ನಂಬರ್ ಅಪ್ರೋಚ್ ಮಾಡ್ಬೇಕು, ಯಾವ ನ್ಯಾಯಾಲಯಕ್ಕೆ ಹೋಗ್ಬೇಕು, ಯಾವ ಪೊಲೀಸ್ಗೆ ಹೋಗ್ಬೇಕು, ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ ಮೊದಲು ಅರಿವಿನ. ಸೊ ನಮ್ದು ಎಲ್ಲಾ ಅಜೆಂಡಾಸ್ನು ಸಹ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಕಳಿಸ್ತೇನೆ. ಅವರು ಅದಕ್ಕೆ ಕರೆಕ್ಟ್ ಆಗಿ ನಮ್ಗೆ 15 ದಿವಸದ ಒಳಗಡೆ ನನಗೆ ಎಲ್ಲವನ್ನ, ಯಾಕಂದ್ರೆ ಇಲ್ಲಿ ನಟಿಯರು ಬಹಳ ಕಡಿಮೆ. ಸೊ ಹಾಗಾಗಿ ಆಮೇಲೆ ಕೆಲವೊಂದು ವಿಚಾರಗಳು ಅವ್ರು ಹೇಳೋದನ್ನ ಇವ್ರು ಒಪ್ಕೊಳ್ಳಲ್ಲ, ಇವ್ರು ಹೇಳೋದು ಅವ್ರನ್ನ ಒಪ್ಕೊಳ್ಳೋದಿಲ್ಲ, ಇದೆಲ್ಲ ನಡೀತು, ಇಲ್ಲ ಅಂತಲ್ಲ. ಆದ್ರೆ ಎಲ್ಲದೂ ಕಲೆಕ್ಟಿವ್ ಆಗಿ ಡಿಸಿಷನ್ ಬರ್ಬೇಕಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ಬೇಕು. ಮತ್ತೆ ಎಲ್ಲಾ ಸೀನಿಯರ್ ನಟಿಯರು ಮತ್ತೆ ಎಂಟೈರ್ ಕಾಸ್ಟಿಂಗ್, ಎಂಟೈರ್ 24 ಕ್ರಾಫ್ಟ್ಸ್ ಇದೆ ಅಂತ ಹೇಳಿದ್ರು, 24 ಅಂಗಗಳು, ಅವರೆಲ್ಲರನ್ನು ಸೇರಿಸಿಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವರು ನನಗೆ ವರದಿಯನ್ನ ಕೊಡ್ತಾರೆ. ನೋಡಿ, ಮೀಟಿಂಗ್ ಅವಶ್ಯಕತೆ ಇಲ್ಲ. ನಾನು ಇವತ್ತು ಸಿನಿಮಾದಲ್ಲಿ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳನ್ನ ಅಡ್ರೆಸ್ ಮಾಡಕ್ಕೆ ನಾನು ಬಂದಿದ್ದು. ಮಹಿಳಾ ಆಯೋಗ ಅವರನ್ನಷ್ಟೇ ನಾನು ಅಡ್ರೆಸ್ ಮಾಡಬೇಕು. ಆದ್ರೆ ಇಲ್ಲಿ ನಮ್ಗೆ ಬಹಳ ಕಡಿಮೆ ಜನ ಇದ್ರು. ಸೊ ಆಮೇಲೆ ಅವರು ಮುಖ್ಯವಾಗಿ ಅವ್ರು ಇಡೀ ನೋಡಿ, ಅವ್ರಿಗೆ ಏನು ಅಂದ್ರೆ ಆಯೋಗ ಬರ್ತಾ ಇದೆ, ಏನು ದೇ ಆರ್ ನೆವರ್ ಎಕ್ಸ್ಪೋಸ್ಡ್ ಇಲ್ಲಿವರೆಗೂ. ಅದೇ ಹೇಳ್ತಾ ಇದ್ರು, ಮೇಡಮ್ ಮುಂದೆ ಆಯೋಗ ಇತ್ತು, ಯಾಕೆ ಈಗ ಅಲ್ಲಿ ಕೇರಳದಲ್ವಂತ. ಆತರ ಇಲ್ಲ, ಆತರ ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಕೇರಳ, ಕರ್ನಾಟಕ ಎಲ್ಲ ಅವರವರ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುತ್ತೆ. ನಾವು ಕನ್ನಡ ಸಿನಿಮಾ ಚಿತ್ರರಂಗ, ನೀವು ಹೇಳದಂಗೆ ಎಲ್ಲ ನಟಿಯರನ್ನ ಎಲ್ಲರನ್ನು ಎಷ್ಟೋ 50,000 ಕುಟುಂಬಗಳಿದ್ರ ಮೇಲಿದ್ದಾರೆ. ಇಲ್ಲಿನ ಹೆಣ್ಣು ಮಗಳು ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ಅವ್ರು ಯಾವ್ದು ಇಲ್ಲ ಅಂತ ಹೇಳಲಿಲ್ಲ, ಮಾಡ್ತಾರೆ. ಅವ್ರು ನನಗೆ ಟೈಮ್ ಕೇಳ್ಕೊಂಡಿದ್ದಾರೆ, ಮೇಡಮ್ ನಮ್ದೇ ಆದಂತ ಎಲ್ಲ ಮೀಟಿಂಗ್ಗಳಾದ್ಮೇಲೆ ನಾವು ಇದಕ್ಕೆ ನಿಮ್ಗೆ ಉತ್ತರವನ್ನ ಕೊಡ್ತೀವಿ ಅಂತ ಕೊಡಬೇಕು. ಅದ ನಂತರ ಸರ್ಕಾರದ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ನೀವು ಹಾಗೆ ಒಂದ್ ನಿಮಿಷ ಅಲ್ಲಪ್ಪ, ಅವ್ರ ಒಪ್ಪಿಗೆಗೆ ನಾನು ಖಂಡಿತ ಅಲ್ಲ, ಖಂಡಿತ ಅಲ್ಲ. ನೀವು ಹಾಗೆ ಒಂದ್ ನಿಮಿಷ ಅಲ್ಲಪ್ಪ, ಅವ್ರ ಒಪ್ಪಿಗೆಗೆ ನಾನು ಆಯೋಗ, ನಾನು ಅವ್ರ ಒಪ್ಪಿಗೆ ಇದೆಯಾ ಅಂತ ನಾನು ಕೇಳೋಂಗಿಲ್ಲಪ್ಪ. ನಾನು ಫೈರ್ದ್ ಅವ್ರಿಗೆ ಹೋಗಿ ಮಾಡಿದ್ದಾರೆ. ಆದ್ರೆ ಅವ್ರು ನನಗ್ ಬಂದ್ಬಿಟ್ಟು ಮೇಡಮ್ ನೀವು ಮಾಡಿ ಅಂತ ಹೇಳಿಲ್ಲ. ಕೇಳಿ ಕವಿತಾ ಲಂಕೇಶ್ ಅವ್ರಿಗೆ, ಅವ್ರು ಹೇಳಿಲ್ಲ ನನಗೆ. ನಾನಾಗೆ ನಾನು ಒಂದ್ ನಿಮಿಷ, ಅದು ನೋಡಿ, ಅಲ್ಲೂ ಅಷ್ಟೇ 150 ಜನ ಸಾಹಿತಿಗಳಿದ್ದಾರೆ. ಅವ್ರಿಗೆ ಗೌರವಿಸಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರೇನ್ ತಪ್ಪು ಮಾಡಿಲ್ಲಪ್ಪ, ಅವ್ರ ಡಿಸಿಷನ್ ತಗೊಂಡಿದ್ದಾರೆ. ನಾನ್ ಯಾರು ಅದಕ್ಕೆ ಹೇಳಕ್ಕೆ? ನಾನು ಆಯೋಗ ಆಗಿ, ಹೌದು ನಮ್ದೊಂದು ಸಿನಿಮಾ ಇಂಡಸ್ಟ್ರಿ ಇದೆ, ಅಲ್ಲಿನ ಹೆಣ್ಮಕ್ಳಿಗೆ ಸುರಕ್ಷತೆ ಇರಬೇಕು. ಕವಿತಾ ಲಂಕೇಶ್ ಅವರು ನನ್ನ ಜೊತೆ ಮಾತಾಡಿದ್ರು ಸಹ, ಮೇಡಮ್ ಒಳ್ಳೆ ನಿರ್ಧಾರ ನೀವು ಕಳಿಸಿದೀರಾ, ನಾನು ಆ ದಿನ ಮೀಟಿಂಗ್ ಬರ್ತೀನಿ, ನಾನು ಮೆಂಬರ್ ಇದ್ದೀನಿ ಹೇಳಿ ಬಂದಿದ್ದಾರೆ. ಕಡೆಗೆ ಇದು ಚರ್ಚೆ ಅವ್ರು ಹೇಳಿದ್ರು ನಾನು ಹೇಳಿದ್ರು ಅಂತ ಅಲ್ಲ. ಕಡೆಗೆ ಏನಾಗ್ಬೇಕು, ಇರ್ಲಿ ಸರ್, ಇರ್ಲಿ, ತಪ್ಪೇನಲ್ಲ. ಕಡೆಗೆ ಅವ್ರದ್ದೇನು ಮೂಲ ಉದ್ದೇಶ, ನಮ್ಮ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇರಬೇಕು ಅಂತ. ದಟ್ ಇಸ್ ಫೈನಲ್. ಕೇಳಿದೀವಪ್ಪ, ಯಾರು ಕಮಿಟಿ? ನಾನು ಹೇಳದ್ನ ಕಮಿಟಿ ಬೇಡ ಅಂತ? ಯಾರು? ನಾನು ಹೇಳದ್ನ ಇಲ್ಲಪ್ಪ, 100%. ಮಾಡಲೇಬೇಕು. ಅಲ್ಲ, ನೋಡಿ, ಒಂದ್ ನಿಮಿಷಪ್ಪ, ಒಂದ್ ನಿಮಿಷ. ನಾನ್ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿಲ್ಲ. ಒಂದ್ ನಿಮಿಷ, ಒಂದು ಏನಮ್ಮ ನೀನು, ಒಂದ್ ನಿಮಿಷ ಇರು. ಸಹಜವಾಗಿ ಅವರಿಗೆ ಇಲ್ಲಿ ಅವ್ರು ಮಾತಾಡಿ ಬೇಡ
ಸರ್ ಮೇಡಮ್ ನಮಗೆ ಸರ್ ಮೇಡಮ್ ನಮಗೆ ಲೆಟರ್ ಕೊಡ್ತಾ ಇದಾರೆ ಏನು ಮೇಡಮ್ ಮೇಡಮ್ ಈಗ ಹೆಣ್ಮಕ್ಳಿಗೆ ಒಂದು ರಕ್ಷಣೆಗೋಸ್ಕರ ಇಂಥದ್ದೊಂದು ಖುಷಿ ವಿಚಾರ ಬಟ್ ಇಲ್ಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಸಮಸ್ಯೆ ಇದೆ ಅಂತ ಮೇಡಮ್ ಇಂಡಸ್ಟ್ರಿಯಿಂದ ನಿಮ್ಮ ಅಧ್ಯಯನ ಪ್ರಕಾರ ಇಂಡಸ್ಟ್ರಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಷ್ಟೇ. ನಿಮ್ಮ ಆಯೋಗಕ್ಕೆ ದೂರ ಆಯೋಗಕ್ಕೆ ದೂರ ಬಂದಿಲ್ಲ, ಏನ್ ಸಮಸ್ಯೆಗಳಿದೆ ಬಂದಿಲ್ಲಪ್ಪ. ನೀವು ಅಧ್ಯಯನ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ನಿಮ್ಮ ಅಧ್ಯಯನದ ಪ್ರಕಾರ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಹೆಣ್ಮಕ್ಳ ವಿಚಾರದಲ್ಲಿ? ಒಂದ್ ನಿಮಿಷ ಅಲ್ಲ ಸರ್, ಹಂಗ್ ಮಾತಾಡ್ಬೇಡಿ. ನೋಡಿ, ಆಯೋಗ ನೀವೆಲ್ಲರೂ ರೈಟ್ ಟು ಇನ್ಫಾರ್ಮೇಶನ್ ಇದೆಯಪ್ಪ, ನೀವು ಬಂದು ಹಾಕಬಹುದು, ನೀವು ತಗೋಬಹುದು. ನಾ ಸುಳ್ಳು ಹೇಳಲ್ಲ, ನನ್ ಮೇಲೆ ನಂಬಿಕೆ ಇದೆ ಅಂತ ನಿಮ್ಗೆ ನಾನು ಅನ್ಕೋತೀನಿ. ಬಂದಿದ್ರೆ ಹೇಳ್ತೀನಿ, ಅದ್ರಲ್ಲೇನು ಕುಲಂಕುಷವಾಗಿ. ಆದ್ರೆ ಅಲ್ಲ, ಒಂದ್ ನಿಮಿಷ ನಾನು ಮಾತಾಡಕ್ಕೆ ಅಲ್ಲ, ಮಾತಾಡ್ತಾರಲ್ಲ ಮೇಡಮ್, ನಿಮ್ಗೆಂತ ಅನಿಸಿಕೆ ಶೇರ್ ಮಾಡ್ತಾರಲ್ಲ, ಅವರು ಏನೇನು ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಅದೇ ನಾ ಮಾತಾಡ್ತೀನಿ. ಇಲ್ಲಾಂದ್ರೆ ಅವ್ರು ಹೇಳಕ್ ಬಿಡಿ, ಹೇಳಿ. ಈಗ ಸರ್ಕಾರದ ಅಂಡರ್ ಅಲ್ಲಿ ಫಿಲ್ಮ್ ಚೇಂಬರ್ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಎಲ್ಲವೂ ಇದೆ. ಈ ಕಮಿಟಿ ಬರೋದ್ರಿಂದ ಆಗದೆ ಅಲ್ಲಪ್ಪ. ಈಗ ಒಂದ್ ನಿಮಿಷ, ಕಮಿಟಿ ಮಾಡ್ಲೇಬೇಕು ಅಂತ ಕೊಡ್ಬೇಕಲ್ವಾ? ಪಾಶ್ ಕಮಿಟಿ ಮಾಡ್ಲೇಬೇಕು, ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ, ಟು ಅವಾಯ್ಡ್ ಸೆಕ್ಷುವಲ್ ಹರಾಸ್ಮೆಂಟ್, ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು. ಇಲ್ಲಿವರೆಗೂ ಇಲ್ಲ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಇದು ಮ್ಯಾಂಡೇಟರಿ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಗೆಜೆಟ್ ನೋಟಿಫಿಕೇಶನ್ ಸರ್ಕಾರದ ಆದೇಶ ಅದು. ಮೇಡಮ್ ಇದು ಯಾವಾಗ ಜಾರಿಗೆ ಹಾಗೆ ಆಗಲ್ಲಮ್ಮ. ಆಯಮ್ಮ ಆಗಲ್ಲ. ಆದೇಶ ಮಾಡ್ಬಿಟ್ಟು ನಮ್ ಕಷ್ಟ ಕೇಳಿದ್ವಿ. ಆಮೇಲೆ ಮಾತ್ರ ಬಿಡಿದ ಮೀಟಿಂಗ್ ಅಲ್ಲಿ. ಮೇಡಮ್ ಪಾಶ್ ಕಮಿಟಿ ಯಾವಾಗದಿಂದ ಜಾರಿಗೆ ಬರಬೇಕು? ಪಾಶ್ ಕಮಿಟಿ ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೇವೆ, ಆಯ್ತಾ, ಪತ್ರವನ್ನ ಬರೀತೇವೆ. ಅವರು ನಮಗೆ 15 ದಿನಗಳ ಒಳಗೆ ನಮಗೆ ಉತ್ತರವನ್ನ ಕೊಡಬೇಕು. ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ, ಮಾಡ್ತೀನಿ ಅಂದ್ರೆ ಏನ್ ಕಮಿಟಿ ಮಾಡಿದೀರಾ ಅಂದ್ರೆ ಕಮಿಟಿನೂ ಸಹ ಹೇಗಿರುತ್ತೆ ಅಂತಂದ್ರೆ, ಒಂದು ಸೀನಿಯರ್ ಆಕ್ಟ್ರೆಸ್, ಇಲ್ಲಿ ಹಿರಿಯ ನಟಿ, ಅವರು ಪ್ರೆಸಿಡೆಂಟ್ ಇರಬೇಕು, ಚೇರ್ಮನ್ ಇರಬೇಕು ಆ ಒಂದು ಸಮಿತಿದು. ಆಮೇಲೆ ಅರ್ಧದಷ್ಟು ಮೆಂಬರ್ಸು ಹೆಣ್ಮಕ್ಳು ಇರಬೇಕು. ಇನ್ನೊಬ್ರು ಹೊರಗಡೆಯಿಂದ NGO ವಿಮೆನ್ ಆಕ್ಟಿವಿಸ್ಟ್, ಯಾರು ಹೆಣ್ಣಿನ ಪರ ಹೋರಾಟ ಮಾಡ್ತಾಳೆ, ಅವಳು ಸಹ ಆ ಒಂದು ಕಮಿಟಿಯಲ್ಲಿ ಕಂಪಲ್ಸರಿ ಇರಬೇಕು. ಯಾವುದೇ ದೂರು ಅಲ್ಲಿ ದಾಖಲಾದ್ರೆ ಅಲ್ಲಿ ನಮ್ಮ ಹತ್ರನೂ ಬಂದಾಗ ನೀವು ನ್ಯಾಯಾಲಯಕ್ಕೆ ಓದಿಸಿ, ವಿಮೆನ್ ಕಮಿಷನ್ ಇಸ್ ಆಲ್ಸೋ ಲೈಕ್ ಸಿವಿಲ್ ಕೋರ್ಟ್ ತರ. ಸೊ ನಮ್ದು ಒಂದು ಏನ್ ನಮ್ಮ ಹತ್ರ ಬಂದಾಗ ಅದೊಂದು ನ್ಯಾಯಾಲಯದ ತರಾನೇ. ಸೊ ಅಷ್ಟೇ ಪವರ್ಸ್ ಇರುತ್ತೆ, ಜುಡಿಷಿಯರಿ ಪವರ್ಸ್. ಸೊ ಬಂದಾಗ ನಾವು ಎಲ್ಲ ಕಾನೂನು ಪ್ರಕಾರನೇ ಪರಿಶೀಲನೆ ಆಗತ್ತೆ. ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಾದ್ರೆ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಮಾಡಲ್ಲ ಅಂತಂದ್ರೆ ಅವ್ರ ಕಾನೂನು ಪ್ರಕಾರ ಏನೇನ್ ತರ್ತಾರೆ ತಗೊಂಡ್ ಬರ್ಲಿ ಅಲ್ವಾ. ಮಾಡೋತನ ಅವಕಾಶ ಕೊಡೋಣ. ಈಗ 15 ಇಲ್ಲಿವರೆಗೂ ಅವ್ರು ಯಾವತ್ತು ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ, ಅವ್ರು ಮಾಡಿಲ್ಲ. ಈಗ ಮಾಡ್ಬೇಕು. ಅವ್ರು ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಕಾದ್ ನೋಡೋಣ. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ, ಮಾಡ್ತೀನಿ ಅಂದ್ರೆ ಓಕೆ, ಯಾರು ಮಾಡ್ತೀರಾ ನಮ್ಗೆ ಕಮಿಟಿ ಕಳಿಸ್ಬೇಕು. ತಾವು ಲೆಟರ್ ಬರೀರಿ, ಪಾಶ್ ಕಮಿಟಿ